ದೊಡ್ಡ ಸ್ಟಾರ್ ಗಳು ಡಬಲ್ ಇರೋ ಸಬ್ಜೆಕ್ಟ್ ಮಾಡೋದು ತುಂಬಾನೇ ಕಡಿಮೆ. ಕಾರಣ ಎರಡು ಕ್ಯಾರೆಕ್ಟರ್ ಇದ್ರೆ ಯಾವ್ದೋ ಒಂದು ಕ್ಯಾರೆಕ್ಟರ್ ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ. ಬೈ ಚಾನ್ಸ್ ಅವ್ರ ಕ್ಯಾರೆಕ್ಟರ್ ಏನಾದ್ರು ಮೈನಸ್ ಆಗ್ಬಿಟ್ರೆ ಅವ್ರ ಸಿನಿಮಾ ಕೆರಿಯರ್ ಗೆ ದೊಡ್ಡ ಹೊಡೆತ ಬೀಳುತ್ತೆ. ಆದ್ರೆ ಕೆಲವ್ರು ಮಾತ್ರನೇ ಅವ್ರ ಮೇಲೆ ಇರೋ ಆತ್ಮವಿಶ್ವಾಸದಿಂದ ಒಪ್ಕೊಂತಾರೆ. ಆ ಕೆಲವರಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಒಬ್ರು. ರಾಕ್ಲೈನ್ ವೆಂಕಟೇಶ್ ಅವರು ಡರ್ ಸಿನಿಮಾನ ರೀಮೇಕ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಶಾರುಖ್ ಖಾನ್ ಕ್ಯಾರೆಕ್ಟರ್ ಅಲ್ಲಿ ಉಪೇಂದ್ರನ ಫಿಕ್ಸ್ ಮಾಡ್ಬಿಡ್ತಾರೆ. ಸನ್ನಿ ಡಿಯಲ್ ಕ್ಯಾರೆಕ್ಟರ್ ನ ಅರ್ಜುನ್ ಸರ್ಜಾ ಅವರು ಅಪ್ರೋಚ್ ಮಾಡ್ತಾರೆ. ಅರ್ಜುನ್ ಸರ್ಜಾ ಅವರು ಉಪೇಂದ್ರನ ಬೇಕಾದ್ರೆ ನೀವು ಸನ್ನಿ ಡಿಯಲ್ ಮಾಡಿ, ನನಗ್ ಶಾರುಖ್ ಖಾನ್ ಕ್ಯಾರೆಕ್ಟರ್ ಕೊಡಿ ಅಂತ ಕೇಳ್ತಾರೆ. ಅದು ಪ್ರೀತ್ಸೆ ಟೀಮ್ ಅವ್ರಿಗೆ ಇಷ್ಟ ಆಗಿಲ್ಲ. ನಂತರ ಅವರು ಹುಡುಕೊಂಡು ಹೋಗಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ. ಪ್ರೀತ್ಸೆ ಟೀಮ್ ಹೋಗಿ ಕೇಳಿದ ತಕ್ಷಣ ಶಿವಣ್ಣ ಒಪ್ಕೊಂತಾರೆ. ಡರ್ ಸಿನಿಮಾ ದೊಡ್ಡ ಹಿಟ್ ಆಗಿತ್ತು. ಪರ್ಟಿಕ್ಯುಲರ್ ಆಗಿ ಜಾದೂ ತೇರಿ ನಜರ್ ಅನ್ನೋ ಹಾಡು ಪ್ರೇಮಿಗಳಿಗೆ ನ್ಯಾಷನಲ್ ಅಂತಮ್ ಆಗಿತ್ತು. ಈ ಸಿನಿಮಾನ ಕನ್ನಡದಲ್ಲಿ ಮಾಡ್ತಾರೆ ಅನ್ನೋವಾಗ ಆ ಒಂದು ಹಾಡು ಯಾವ ತರ ಇರಬಹುದು ಅನ್ನೋ ಕುತೂಹಲ ಎಲ್ರಿಗೂ ಇತ್ತು. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಪ್ರೀತ್ಸೆ ಪ್ರೀತ್ಸೆ ಅನ್ನೋ ಹಾಡು ಅಷ್ಟು ದೊಡ್ಡ ಹಿಟ್ ಆಗುತ್ತೆ. ಉಪೇಂದ್ರ ಅವರ ಬ್ಯಾಕ್ ಟು ಬ್ಯಾಕ್ 3 ಸಿಲ್ವರ್ ಜೂಬ್ಲಿ ಕೊಟ್ಟಿರೋ ಹೀರೋ ಅನ್ನೋ ಹೆಸರು ಉಪೇಂದ್ರ ಅವ್ರಿಗೆ